ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಯಲ್ಲೂರು ಹೋಬಳಿ ಪ್ರದೇಶದಲ್ಲಿ ಸುಮಾರು 4110 ಜನಸಂಖ್ಯೆ ವಾಸಿಸುತ್ತಿದ್ದಾರೆ. ಈ ಭಾಗದ ಜನರಿಗೆ ಆರೋಗ್ಯ ಸೇವೆ ನೀಡುವ ಸರ್ಕಾರಿ ಆಸ್ಪತ್ರೆ ಇದ್ದರೂ ಕಳೆದ ಹಲವು ವರ್ಷಗಳಿಂದ ಆ ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲದಿರುವುದು ಜನರಿಗೆ ದೊಡ್ಡ ಕಷ್ಟವನ್ನು ಉಂಟು ಮಾಡಿದೆ. ತುರ್ತು ಆರೋಗ್ಯ ಸಮಸ್ಯೆಗಳು ಉಂಟಾದಾಗ ಜನರು 108 ತುರ್ತು ಆಂಬ್ಯುಲೆನ್ಸ್ ಸೇವೆಗೆ ಕರೆ ಮಾಡಿದರೂ ಕೆಲವು ಸಂದರ್ಭಗಳಲ್ಲಿ ಸುಮಾರು 45ರಿಂದ 60 ನಿಮಿಷಗಳವರೆಗೆ ಸಮಯ ಹಿಡಿಯುತ್ತದೆ. ವೈದ್ಯರು ಹಾಗೂ ಆರೋಗ್ಯ ಸಿಬ್ಬಂದಿಯವರು ಕೂಡ ತುರ್ತು ಸಂದರ್ಭಗಳಲ್ಲಿ ಪ್ರತಿಯೊಂದು ನಿಮಿಷವೂ ಅತ್ಯಂತ ಅಮೂಲ್ಯವಾಗಿದ್ದು, ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಸಿಗದಿದ್ದರೆ ರೋಗಿಗಳ ಜೀವಕ್ಕೂ ಅಪಾಯ ಉಂಟಾಗಬಹುದು ಎಂದು ಹೇಳುತ್ತಾರೆ. ಯಲ್ಲೂರು ಹೋಬಳಿ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಹೆಚ್ಚಿನವರು ಬಡ ಮತ್ತು ಮಧ್ಯಮ ವರ್ಗದ ರೈತರು ಹಾಗೂ ಕೂಲಿ ಕಾರ್ಮಿಕರು ಆಗಿದ್ದಾರೆ. ತುರ್ತು ಸಂದರ್ಭದಲ್ಲಿ ಖಾಸಗಿ ಆಂಬ್ಯುಲೆನ್ಸ್ ಸೇವೆಯನ್ನು ಬಳಸಲು ಬಹುತೇಕ ಜನರಿಗೆ ಸಾಧ್ಯವಾಗುವುದಿಲ್ಲ. ಅನಿವಾರ್ಯ ಸಂದರ್ಭಗಳಲ್ಲಿ ಕೆಲವರು ಸಾಲ ಮಾಡಿಕೊಳ್ಳಿ ಕಾರು ಬಾಡಿಗೆಗೆ ತೆಗೆದುಕೊಂಡು ಆಸ್ಪತ್ರೆಗೆ ಹೋಗಬೇಕಾದ ಪರಿಸ್ಥಿತಿ ಎದುರಾಗುತ್ತಿದೆ. ಒಂದು ಕುಟುಂಬದ ಆರೋಗ್ಯ ಸಮಸ್ಯೆ ಅವರ ಆರ್ಥಿಕ ಪರಿಸ್ಥಿತಿಯನ್ನೇ ಕಷ್ಟಕ್ಕೆ ತಳ್ಳುವಂತಾಗಿದೆ. ಇದಲ್ಲದೆ ಯಲ್ಲೂರು ಹೋಬಳಿ ವ್ಯಾಪ್ತಿಯಲ್ಲಿ ಒಟ್ಟು 31 ಚುನಾವಣಾ ಮತಗಟ್ಟೆಗಳು ಇದ್ದು, ಈ ಭಾಗದಲ್ಲಿ ಸಾಕಷ್ಟು ಹಳ್ಳಿಗಳು ಮತ್ತು ಜನಸಂಖ್ಯೆ ಇರುವುದನ್ನು ಸದಾ ಸೂಚಿಸುತ್ತದೆ. ಇಂತಹ ದೊಡ್ಡ ವ್ಯಾಪ್ತಿಯ ಜನತೆಗೆ ತುರ್ತು ಆರೋಗ್ಯ ಸೇವೆ ಒದಗಿಸಲು ಸ್ಥಿರ ಆಂಬ್ಯುಲೆನ್ಸ್ ವ್ಯವಸ್ಥೆ ಅತ್ಯಂತ ಅಗತ್ಯವಾಗಿದೆ ಎಂದು ಸ್ಥಳೀಯರು ನಮ್ಮ ಮಾಧ್ಯಮಕ್ಕೆ ಅಳಲು ತೋಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಈ ಬಗ್ಗೆ ಅಧಿಕಾರಿಗಳಿಗೂ ಮನವಿಯನ್ನು ಸಲ್ಲಿಸಿದ್ದಾರೆ. ನಮ್ಮ ಯಲ್ಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ತುಂಬ ತುರ್ತು ಪರಿಸ್ಥಿತಿಯಲ್ಲಿ ಆಂಬ್ಯುಲೆನ್ಸ್ ಸೌಲಭ್ಯ ಇಲ್ಲದ ಕಾರಣ ಜನರು ತುಂಬ ಕಷ್ಟ ಅನುಭವಿಸುತ್ತಾರೆ ಸರ್. ಹೃದಯಾಘಾತ ಆಗಿದ್ದರೆ, ಉಸಿರಾಟ ತೊಂದರೆ ಬಂದರೆ, ಅಪಘಾತ ಆದರೆ ಸಮಯಕ್ಕೆ ಆಸ್ಪತ್ರೆಗೆ ವಾಹನ ಸಿಗೋದಿಲ್ಲ. ಕರ್ಕೊಂಡು ಬಂದರೆ ನಾವು ಹಲವು ಬಾರಿ ಅರ್ಜಿಗಳನ್ನು ಕೊಟ್ಟಿದ್ದೇವೆ ಸರ್. ತುಂಬ ನಿರೀಕ್ಷೆ ಇಟ್ಕೊಂಡಿದ್ದೇವೆ, ಆದರೆ ಇನ್ನೂ ಯಾವುದೇ ಕ್ರಮ ಇಲ್ಲ. ಇದು ನಮ್ಮ ಜನರ ನೋವು ಸರ್. ಒಂದು ಜೀವ ಉಳಿಯಲು ಗೋಲ್ಡನ್ ಟೈಮ್ ತುಂಬ ಮುಖ್ಯ ಸರ್. ಆ ಸಮಯದಲ್ಲಿ ಆಂಬ್ಯುಲೆನ್ಸ್ ಇಲ್ಲ ಅಂದರೆ ಒಂದು ಜೀವ ನಮ್ಮ ಕೈಯಿಂದ ಹೋಗ್ಬಿಡುತ್ತದೆ. ದಯವಿಟ್ಟು ಸರ್ ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಳ್ಳಿ. ಆದಷ್ಟು ಬೇಗ ಯಲ್ಲೂರು ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿ ಸರ್. ಇದು ನಮ್ಮ ವಿನಮ್ರ ಮನವಿ ಅಲ್ಲ, ಇದು ಒಂದು ಜೀವ ಉಳಿಸೋಕ್ಕೆ ಮಾಡ್ತಿರೋ ಬೇಡಿಕೆ ಸರ್. 2 ತಿಂಗಳಿಂದ ಇಬ್ಬರು ಸತ್ತೋಗಿದ್ದಾರೆ ಸರ್. ನಾನೇ ಕರ್ಕೊಂಡು ಬಂದಿದ್ದೀನಿ. 11:30 ರಾತ್ರಿಯಲ್ಲಿ ನಾನು ಫೋನ್ ಮಾಡಿದ್ದೀನಿ ಆಂಬ್ಯುಲೆನ್ಸ್ 108ಗೆ ಫೋನ್ ಮಾಡಿ, ಸರ್ ಎಮರ್ಜೆನ್ಸಿ ಇದೆ, ಬೇಗ ತಕ್ಷಣ ಬರ್ರಿ ಅಂದರೆ ಅವರು ಕಾನ್ಫರೆನ್ಸ್ ಆಗಿ ಇನ್ನೊಬ್ರು ಕರೆ ಮಾಡಿ 108 ಕಡೆಯಿಂದ ರಾಯಲ್ಪಾಡಿಯಿಂದ ಬರಬೇಕು, ವೈಟ್ ಮಾಡ್ತೀರಾ, ಇಲ್ಲಾಂದರೆ ಮುಳಬಾಗಿಲು ತಾಲೂಕು ಬೈಕೂರಿಂದ ಬರಬೇಕು, ವೈಟ್ ಮಾಡ್ತೀರಾ ಅಂತ ಹೇಳ್ತಾರೆ ಸರ್. ಅಲ್ಲಿಂದ ಇಲ್ಲಿಗೆ ಸರಿಸುಮಾರು ಒಂದು ಅಂದಾಜು 40ರಿಂದ 50 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ಇಲ್ಲಿ ಬರೋಷ್ಟರಿಗೆ 45 ನಿಮಿಷದಿಂದ ಒಂದು 50 ನಿಮಿಷ ಆಗ್ಬೋದು. ಅಷ್ಟರೊಳಗೆ ಬ್ರೀತಿಂಗ್ ಪ್ರಾಬ್ಲಮ್ಮು, ಹಾರ್ಟ್ ಅಟ್ಯಾಕು ಏನಾದರೂ ಆಗಿದೆ ಇಮಿಡಿಯೇಟ್ಲಿ ಆಕ್ಸಿಜನ್ ಬೇಕು. ಈ ಥರ ತುಂಬ ತೊಂದರೆ ಆಗುತ್ತೆ ಸರ್. ತುಂಬ ಆಂಬ್ಯುಲೆನ್ಸ್ ಬರೋಕ್ಕೆ ತುಂಬ ಸಮಯ ತಗೊಳ್ಳುತ್ತೆ. ದಯವಿಟ್ಟು ಯಲ್ಲೂರು ಹೋಬಳಿ ಈ ಆಸ್ಪತ್ರೆಗೆ ಶಾಶ್ವತ ಒಂದು ಆಂಬ್ಯುಲೆನ್ಸ್ ಕಲ್ಪಿಸುವಂತೆ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಸರ್. ನಮ್ಮ ಊರಿನಲ್ಲಿ ಒಂದು ತುರ್ತು ಪರಿಸ್ಥಿತಿ ಬಂದಾಗ ಜನರು ಏನು ಮಾಡಬೇಕು ಅನ್ನೋದೇ ಗೊತ್ತಾಗುತ್ತಿಲ್ಲ ಸರ್. ಯಾಕಂದರೆ ನಮ್ಮ ಯಲ್ಲೂರು ಸರ್ಕಾರಿ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಸೌಲಭ್ಯ ಇಲ್ಲ. ಹೃದಯಾಘಾತ ಆಗಲಿ, ಅಪಘಾತ ಆಗಲಿ, ಉಸಿರಾಟದ ತೊಂದರೆ ಆಗಲಿ, ಹಾಗೂ ನಮ್ಮ ಈ ಸುತ್ತಮುತ್ತಲ ಈ ಗ್ರಾಮಾಂತರ ಪ್ರದೇಶ ಆಗಿರೋದ್ರಿಂದ ಹಾವು ಕಡಿತಗಳು ಸಹ ಹೆಚ್ಚಾಗಿ ಆಗುತ್ತಿರುತ್ತದೆ. ಇದರಿಂದ ಉಸಿರಾಟದ ತೊಂದರೆ ಆಗಲಿ, ಇಲ್ಲ ಹಾರ್ಟ್ ಅಟ್ಯಾಕ್ ಆಗಲಿ ಆಗುವ ಸಂಭವ ಇರುತ್ತದೆ. ಈ ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆಗೆ ಕರೆದೊಯ್ಯಲು ತುಂಬ ಕಷ್ಟ ಆಗುತ್ತದೆ. ನಾವು ಈಗಾಗಲೇ ಹಲವು ಬಾರಿ ಅರ್ಜಿಗಳನ್ನು ಕೊಟ್ಟಿದ್ದೇವೆ ಸರ್. ಆಂಬ್ಯುಲೆನ್ಸ್ ಬರುತ್ತೆ ಅನ್ನೋದು ನಮ್ಮ ಆಸ್ಪತ್ರೆಗೆ ಸಿಗುತ್ತದೆ ಎಂಬ ಆಸೆ ಇಟ್ಕೊಂಡಿದ್ದೇವೆ. ಆದರೆ ಇನ್ನೂ ಯಾವುದೇ ಸ್ಪಂದನೆ ಇಲ್ಲ. ಇದು ತುಂಬ ನೋವು ಕೊಡ್ತದೆ ಸರ್. ಒಂದು ಜೀವ ಉಳಿಸೋಕೆ ಹೆಚ್ಚು ಏನು ಬೇಕಿಲ್ಲ ಸರ್. ಸರಿಯಾದ ಸಮಯದಲ್ಲಿ ಒಂದು ಆಂಬ್ಯುಲೆನ್ಸ್ ಸಾಕು. ನಮ್ಮ ಯಲ್ಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ಸೌಲಭ್ಯ ಇಲ್ಲದ ಕಾರಣ ತುರ್ತು ಪರಿಸ್ಥಿತಿಯಲ್ಲಿ ಜನರು ತುಂಬ ಕಷ್ಟಪಡ್ತಾ ಇದ್ದಾರೆ. ಹೃದಯಾಘಾತ ಬಂದಾಗ ಮತ್ತು ಅಪಘಾತ ಆದಾಗ ಸಮಯಕ್ಕೆ ಆಸ್ಪತ್ರೆಗೆ ಕರೆದೊಯ್ಯೋಕ್ಕೆ ಸಾಧ್ಯವಾಗ್ತಿಲ್ಲ. ಈಗಾಗಲೇ ಹಲವಾರು ಅರ್ಜಿಗಳನ್ನು ಕೊಟ್ಟಿದ್ದೇವೆ, ಆದರೂ ಯಾವುದೇ ಕ್ರಮ ಇಲ್ಲ. ದಯವಿಟ್ಟು ಆದಷ್ಟು ಬೇಗ ಯಲ್ಲೂರು ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿ. ದಯವಿಟ್ಟು ನನ್ನದೊಂದು ನಮ್ಮ ಮನವಿ. ಆವಾಗಿಂದ ಮಾಡ್ಕೊಂಡು ಬಂದರು, ಇಲ್ಲಿವರೆಗೂ ಕೇರ್ ಕೂಡ ಇಲ್ಲ. DHO ಕರೆಸಿದ್ವಿ, DHO ಬಂದಿದ್ದರು, ಶಾಸಕರಿಗೆ, ಈಗಿರೋ ಹಾಲಿ ಶಾಸಕರಿಗೆ, ಮಾಜಿ ಶಾಸಕರಿಗೆ ಎಲ್ಲರಿಗೂ ಮನವಿ ಕೊಟ್ಟಿದ್ದೀವಿ. ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ.
ಇದು ಹೋಬಳಿ ಹೆಡ್ ಕ್ವಾರ್ಟರ್ ಆಗಿರೋದ್ರಿಂದ ಇಲ್ಲಿಂದ ಈ ಕಡೆ ಮುಳಬಾಗಿಲಿಗೆ ಹೋಗಬೇಕು ಅಂದರೆ 25 ಕಿಲೋಮೀಟರ್ ಹೋಗಬೇಕು, ಶ್ರೀನಿವಾಸಪುರ ಹೋಗಬೇಕು ಅಂದರೆ 15 ಕಿಲೋಮೀಟರ್ ಹೋಗಬೇಕು. ಆಂಬುಲೆನ್ಸ್ಗಳು ಅಲ್ಲಿಂದ ಬರಬೇಕು ಅಂದರೆ ಕನಿಷ್ಠ ಅಂದರೆ ಒಂದು ಅರ್ಧ ಗಂಟೆ ತಗೊಳ್ತಾರೆ. ಅರ್ಧ ಗಂಟೆಗೆ ಇಲ್ಲಿ ಬರೋಷ್ಟೊತ್ತಿಗೆ ಪೇಷಂಟು ಗೊತ್ತಾಗಿರ್ತಾರೆ. ದಯವಿಟ್ಟು ಆರೋಗ್ಯ ಇಲಾಖೆಯವರು ಹಾಗೂ ಶಾಸಕರು ಈ ಒಂದು ಯಲ್ದೂರು ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಆಂಬುಲೆನ್ಸ್ ವ್ಯವಸ್ಥೆಯನ್ನು ಅತಿ ಶೀಘ್ರವಾಗಿ ಮಾಡಿಕೊಡ್ಬೇಕಾಗಿ ನಾವು ನಿಮ್ಮಲ್ಲಿ ಮನವಿ ಮಾಡ್ತಿದ್ದೀವಿ. ಇದೊಂದು ಕಾರ್ಯಕ್ರಮ, ಈ ಒಂದು ಆಂಬುಲೆನ್ಸನ್ನು ನೀವು ವ್ಯವಸ್ಥೆ ಮಾಡದೇ ಇದ್ದ ಪಕ್ಷದಲ್ಲಿ ಮುಂದಿನ ಕ್ರಮವಾಗಿ ಉಗ್ರ ಹೋರಾಟವನ್ನು ಮಾಡ್ತೀವಿ.